ಬಂಧುಗಳೇ, ಇದೀಗ ಎಕ್ಕಾರು ಕಟೀಲು ಘಟಕದ ಅಧ್ಯಕ್ಷರಾಗಿರುವಂತಹ ಗಿರೀಶ್ ಶೆಟ್ಟಿ ಕಟೀಲು ಇವರು ನಮ್ಮೊಂದಿಗಿದ್ದಾರೆ. ಅವರ ಒಂದೆರಡು ಮಾತುಗಳಿಗಾಗಿ ಕಿರಿಯೋಗೋಣ. ಸರ್ ನಮಸ್ತೆ. ಇಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ದಶಮಾನೋತ್ಸವದ ಸಂಭ್ರಮದ ಹೊಸ್ತಿಲಲ್ಲಿ ನಾವಿದ್ದೇವೆ. ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿಗೆ ಕಹಳೆ ನ್ಯೂಸಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪಟ್ಲ ಫೌಂಡೇಶನ್ ಸ್ಟಾರ್ಟ್ ಆಗಿನಿಂದ ಕೂಡ ಈಗ ಕೂಡ ಕಹಳೆ ನ್ಯೂಸ್ ಒಂದು ಪಟ್ಲ ಫೌಂಡೇಶನ್ ಇದ್ದ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ಎಲ್ಲ ಜನರಿಗೆ ತಲುಪಿಸ್ತಾ ಇದೆ. ಪಟ್ಲ ಫೌಂಡೇಶನ್ನ ಬಗ್ಗೆ ಹೇಳುವುದಾದರೆ ಅದೊಂದು ಚುಗುರಾಗಿ ಬೆಳೆದು ಈಗೊಂದು ಇತ್ತೀಚೆಗೆ ಒಂದು ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಒಬ್ಬ ಕಲಾವಿದನಿಂದ ಕಲಾವಿದರಿಗಾಗಿ ಹುಟ್ಟಿದಂತಹ ಸಂಸ್ಥೆ, ಅದರಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರ ಎಲ್ಲ ಅಭಿಮಾನಿಗಳು ಸೇರಿ ಈ ಒಂದು ಸಂಸ್ಥೆಯನ್ನು ಇಷ್ಟು ಎತ್ತರಕ್ಕೆ ಕೊಂಡೋಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ಪ್ರತಿ ವರ್ಷಕ್ಕಿಂತ ವರ್ಷ ಒಂದೊಂದು ವಿಭಿನ್ನವಾಗಿ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಯಾಕಂದರೆ ಎಷ್ಟೋ ಅಶಕ್ತರಿಗೆ ಅಂದರೆ ಫಲಾನುಭವಿಗಳಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟೋ ಸಾಧಾರಣ ಒಂದು 50ಕ್ಕೂ ಹೆಚ್ಚಿನ ಮನೆಗಳನ್ನಂತೂ ಕಟ್ಟಿಕೊಟ್ಟದ್ದು, ಅದೇ ತುಂಬ ಒಂದು ಇನ್ಶೂರೆನ್ಸ್ ಮಾಡಿದ್ದು, ಅದು ಯಕ್ಷಗಾನ ಕಲಾವಿದರಂತಲ್ಲ, ಎಲ್ಲ ಕಲಾವಿದರೇ ಕೂಡ, ಅದು ನಾಟಕ ಕಲಾವಿದರಾಗಿರ್ಬೋದು, ಕಂಬಳದವರಾಗಿರ್ಬೋದು, ಭೂತಾರಾಧನೆಯವರಾಗಿರ್ಬೋದು, ಈ ನಮ್ಮ ಎಲ್ಲ ಕಲಾವಿದರು ಒಂದೇ ಅಂತ ಹೇಳುವ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಈ ಸಹಾಯ ಮಾಡೋದು ಇದೊಂದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಈ ಸಂಸ್ಥೆಯಲ್ಲಿ ನಾನು ಕೂಡ ಸಾಧಾರಣ ಒಂದು 10 ವರ್ಷದಿಂದ ಈ ಸಂಸ್ಥೆಯಲ್ಲಿ ಪಟ್ಲ ಸತೀಶ್ ಶೆಟ್ಟರ ಆತ್ಮೀಯನಾಗಿ ನಾನು ಕೂಡ ಇದ್ದೇನೆ. ನಮಗೊಂದು ಹೆಮ್ಮೆ ಇಂತಹ ಒಂದು, ಯಾಕಂದರೆ ನಾವೆಲ್ಲ ಸೇರಿ ಎಲ್ರಿಗೂ ಕೂಡ ಒಂದು ಪ್ರಯೋಜನವಾಗುವಂಥ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ಹೆಮ್ಮೆ ನಮ್ಮಲ್ಲಿ ಉಂಟು. ನಾವಿನ್ನು ಬೇರೆಂತ ಹೇಳುದು, ಪಟ್ಲ ಸತೀಶ್ ಶೆಟ್ಟರ ಅಭಿಮಾನಿಗಳಿಗೆ ಮೊದಲಿದಾಗಿ ಪಟ್ಲ ಸತೀಶ್ ಶೆಟ್ಟರಿಗೆ ದೇವರ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಕೂಡ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಬೇಕು ದೇವರು. ಅದನ್ನು ನಾವು ಪ್ರಾರ್ಥಿಸಬಹುದು. ಇವತ್ತು ನೀವು ನೋಡಿರ್ಬೋದು ಎಷ್ಟು ಸಾಧಾರಣ 1000 ಗಟ್ಟಲೆ ಜನ ಇದ್ದಾರೆ ಇಲ್ಲಿ. ನೀವೀಗ ಬೆಳಿಗ್ಗೆಯಿಂದ ಈ ಕಾರ್ಯಕ್ರಮವನ್ನು ನೀವು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಾ. 1000 ಗಟ್ಟಲೆ ಜನ ಇದ್ದಾರೆ. ಎಲ್ಲರೂ ಕೂಡ ತುಂಬ ಸಂತೋಷದಿಂದ, ಅದು ಕೂಡ ನೋಡಿ ನಿನ್ನೆವರೆಗೆ ತುಂಬ ಮಳೆ ಇತ್ತು, ಈಗ ನೋಡಿ ಇವತ್ತು ಮಳೆ ಇಲ್ಲ. ಯಾಕಂದರೆ ದೈವ ಸಂಕಲ್ಪ ಅಂದರೆ ದೇವರೊಂದು ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಒಂದು ಒಳ್ಳೆಯ ಕೆಲಸ ಮಾಡಿದರೆ ದೇವರು ಕೂಡ ಅಷ್ಟು ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲದ್ರೆ ಜೋರಿಗೆ ಮಳೆ ಬಂದರೆ ಇಲ್ಲಿ ಎಂತ ಮಾಡೋದು? ಈಗ ಈ ಇಷ್ಟು ಜನಸಾಗರವನ್ನು ಈಗ ನೋಡಿ 1000 ಗಟ್ಟಲೆ ಜನ ಊಟ ಮಾಡಿ ಹೋದರು, ಬೆಳಿಗ್ಗೆನ ಉಪಹಾರ ಮಾಡಿ ಹೋದರು, ಈಗ ಸಂಜೆದ್ದು ಉಪಹಾರ ಮಾಡಿ ಹೋದರು. ಅಷ್ಟೇ ಜನ ಒಳಗಡೆ ಮನರಂಜನಾ ಕಾರ್ಯಕ್ರಮ ನೋಡ್ತಾರೆ. 3 ಕಡೆ ಮನರಂಜನಾ ಕಾರ್ಯಕ್ರಮಗಳು ನಡೀತಾ ಉಂಟು. ಅಲ್ಲಿ ಇನ್ಶೂರೆನ್ಸ್ ಇದು ಆಗ್ತಾ ಉಂಟು, ಮೆಡಿಕಲ್ ಕ್ಯಾಂಪ್ ಆಗ್ತಾ ಉಂಟು. ಪ್ರತಿ ಒಂದು ವಿಷಯ ಕೂಡ ಅಚ್ಚುಕಟ್ಟಾಗಿ ಆಗ್ತಾ ಉಂಟು. ಯಾಕಂದರೆ ಇಂತಹ ಒಂದು ದೊಡ್ಡ ಅಭಿಮಾನಿ ಬಳಗ ಸಾಧಾರಣ ರಾಜಕೀಯ ಇದರಲ್ಲಿ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಫಿಲ್ಮ್ ಸ್ಟಾರಿಗೆ ಹೇಗೆ ಉಂಟು ಒಂದು ಅಭಿಮಾನಿ ಬಳಗ, ಆ ಮಟ್ಟಕ್ಕೆ ಉಂಟು. ಅದು ದೇವರ ಸಂಕಲ್ಪ. ಯಾಕಂದರೆ ಈ ಒಂದು ಕಲಾವಿದನಾಗಿ, ಅವರೊಂದು ಯಕ್ಷಗಾನ ಕಲಾವಿದನಾಗಿ ಇಷ್ಟೊಂದು ದೊಡ್ಡ ಮಟ್ಟ ಬೆಳೆದ ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.